10 ಗ್ರಾಮಿನ 22 ಕ್ಯಾರೆಟ್ ಚಿನ್ನದಲ್ಲಿ 650 ರೂಪಾಯಿ ಬೆಲೆ ಇಳಿಕೆ ಆಗಿದೆ. ಸೊ ಇವತ್ತು ಪ್ರೈಸು ಡ್ರಾಪ್ ಆಗಿದೆ 22 ಕ್ಯಾರೆಟ್ ಚಿನ್ನದಲ್ಲಿ. ನಮಸ್ಕಾರ, ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಚಿನ್ನದ ಬೆಲೆಯಲ್ಲಿ ಭರ್ಜರಿಯಾಗಿ ಇಳಿಕೆ ಆಗಿದೆ. ಸೊ ಕೊನೆಗೂ ಇವತ್ತು ಚಿನ್ನದ ಬೆಲೆ ಮತ್ತೊಂದಷ್ಟು ಇಳಿಕೆ ಆಗಿದೆ. ನಿನ್ನೆ ನೋಡಿದ್ರಲ್ಲ, ₹1 ಅಷ್ಟೇ ಇಳಿಕೆ ಆಗಿತ್ತು. ಅದಾದ್ಮೇಲೆ ಏನು ಈ ವಾರದಲ್ಲಿ ಅಂತ ಮೆಜಾರಿಟಿ ಆಗಿ ನಮ್ಗೇನು ಕಾಣಿಸಿರ್ಲಿಲ್ಲ. ಬಟ್ ಇವತ್ತು ಚಿನ್ನದ ಬೆಲೆ ಮತ್ತೊಮ್ಮೆ ಇಳಿಕೆ ಆಗಿದೆ. ಇವತ್ತು ಎಷ್ಟು ಇಳಿಕೆ ಆಗಿದೆ ಅಂತ ಹೇಳಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ನಿನ್ನೆ ಇವತ್ತು ಹೇಗಿದೆ ಮತ್ತೆ ಮುಂದಿನ ವಾರಗಳಲ್ಲಿ ಯಾವ ರೀತಿ ಚಿನ್ನದ ಬೆಲೆಯಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಅಥವಾ ಆಗಲ್ವಾ ಅನ್ನೋದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡ್ದಿರೋ ಹಾಗೆ ವಾಚ್ ಮಾಡಿ. ಇವತ್ತು ಕರ್ನಾಟಕದಲ್ಲಿ 22 ಕ್ಯಾರೆಟ್ ಚಿನ್ನ ಎಷ್ಟಾಗಿದೆ ಅಂತ ಅಂದರೆ 1 ಗ್ರಾಮ್ಗೆ 11,580 ರೂಪಾಯಿ. ನೆನ್ನೆ 11,645 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ ನಿಮಗೆ 1,15,800 ರೂಪಾಯಿ ಆಗುತ್ತೆ. ನೆನ್ನೆ 1,16,450 ರೂಪಾಯಿ ಆಗುತ್ತೆ. ನೆನ್ನೆಗೂ ಇವತ್ತಿಗೂ 1 ಗ್ರಾಮಿನ 22 ಕ್ಯಾರೆಟ್ ಚಿನ್ನದಲ್ಲಿ ನಿಮಗೆ 65 ರೂಪಾಯಿ ಇಳಿಕೆ ಆಗಿದೆ. 10 ಗ್ರಾಮಿನ 22 ಕ್ಯಾರೆಟ್ ಚಿನ್ನದಲ್ಲಿ 650 ರೂಪಾಯಿ ಬೆಲೆ ಇಳಿಕೆ ಆಗಿದೆ. ಸೊ ಇವತ್ತು ಪ್ರೈಸು ಡ್ರಾಪ್ ಆಗಿದೆ 22 ಕ್ಯಾರೆಟ್ ಚಿನ್ನದಲ್ಲಿ. ಸೊ ಇವತ್ತು ಬಟ್ 1 ಗ್ರಾಮು 1,580 ರೂಪಾಯಿಗೆ ಬಂದಿದೆ. 24 ಕ್ಯಾರೆಟ್ ಚಿನ್ನ ನೋಡೋದಾದರೆ ನಾವು ಇವತ್ತು 1 ಗ್ರಾಮ್ಗೆ 12,159 ರೂಪಾಯಿ ಇದೆ. ನಿನ್ನೆ 12,227 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 1,21,590 ಆಗುತ್ತೆ. ನಿನ್ನೆ 1,22,270. ನಿನ್ನೆಗೂ ಇವತ್ತಿಗೂ 68 ರೂಪಾಯಿ ಆಗಿದೆ. ಇಳಿಕೆ ಆಗಿರೋದು 680 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ನಮಗೆ ಬೆಲೆ ಇಳಿಕೆ ಆಗಿದೆ. ಇದ್ರ ಜೊತೆಗೆ ನಾವು ಬೆಳ್ಳಿಯ ದರ ನೋಡ್ತೀರಾ ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚೆ ಈ ವಾರದಲ್ಲಿ ಎಷ್ಟೆಲ್ಲ ಏನೆಲ್ಲ ಆಯಿತು ಅಂತ ನೋಡ್ತಾ ಬರೋಣ. ನಿಮ್ಗೆ ಗೊತ್ತಿರೋ ಹಾಗೆ ನಿನ್ನೆ ಏನಾಯಿತು, 520 ರೂಪಾಯಿ ಇಳಿಕೆ ಆಯಿತು 1 ಗ್ರಾಮ್ಗೆ. ಅದು ನಿಮಗೆ ಅದು 22 ಕ್ಯಾರೆಟ್ ಚಿನ್ನದಲ್ಲಿ 8 ಗ್ರಾಮ್ಗೆ ಇಳಿಕೆ ಆಗಿರೋದು 520 ರೂಪಾಯಿ ಇಳಿಕೆ ಆಯಿತು. ಅದಾದಮೇಲೆ ನಿಮಗೆ ಇದು 8 ಗ್ರಾಮಿನ ಚಿನ್ನ ಕೇಳ್ತಾ ಇದ್ದೀನಿ ನಾನು. ನವೆಂಬರ್ 23ನೇ ತಾರೀಕು ನಿಮಗೆ 1,160 ರೂಪಾಯಿ ಬೆಲೆ ಏರಿಕೆ ಆಯಿತು. 21ನೇ ತಾರೀಕು 320 ರೂಪಾಯಿ ಇಳಿಕೆ. ನವೆಂಬರ್ 20 40 ರೂಪಾಯಿ ಇಳಿಕೆ. ಅಲ್ಲಿಗೆ ನಮಗೆ 3 ಸತಿ ಇಳಿಕೆ, ಇವತ್ತು 4ನೇ ಸತಿ ಇಳಿಕೆ, 1 ಸತಿ ಏರಿಕೆ ಆಗಿದೆ ಕಳೆದ ವಾರದಿಂದ ಈ ವಾರದ ಒಂದು ಸ್ವಲ್ಪ ಗ್ರಾಫ್ ನೋಡೋದಾದರೆ. ಸೊ ಆನ್ ಆ್ಯಂಡ್ ಆಫಲ್ಲಿದೆ ಅಂತ ಮೇಜರಾಗಿ ಇಳಿಕೆ ಅಥವಾ ಏರಿಕೆ ಅನ್ನೋದೇನಿಲ್ಲ. ಎರಡೂ ಆನ್ ಆ್ಯಂಡ್ ಆಫ್ ಆಗ್ತಾನೆ ಇದೆ. ಆ್ಯಂಡ್ ಮುಂದಿನ ವಾರದಲ್ಲಿ ಗ್ರಾಫ್ ಕೂಡ ಏರಿಕೆ ಆಗುವಂಥ ಸಾಧ್ಯತೆ ಇದೆ. ಹೇಗೆ ಅಂದರೆ ಪೀಕ್ಗೆ ಹೋಗುತ್ತೆ, ಚಿನ್ನದ ಬೆಲೆ ಜಾಸ್ತಿ ಆಗೋ ಚಾನ್ಸಸ್ಗಳು ಇದ್ದಾವೆ. ಇವಾಗ ನಾವೇನು ಕಮ್ಮಿ ಆಗುತ್ತೆ ಅಂತ ನಾವು ಆಸೆ ಪಟ್ಟು ನೋಡ್ತಾ ಇರ್ತೀವಲ್ಲ, ಅದು ಮುಂದಿನ ದಿನಗಳಲ್ಲಿ ಅದರ ಡಬಲ್ ಅಮೌಂಟು ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಸೊ ನೋಡೋಣ, ನಾನು ಪ್ರತಿದಿನ ಅಪ್ಡೇಟ್ ಕೊಡ್ತಾ ಇರ್ತೀನಿ. GST ಮೇಕಿಂಗ್ ವೇಸ್ಟೇಜ್ನ ಬಿಟ್ಟು ನಿಮಗೆ ನಾನು ವಿಡಿಯೋ ಮಾಡೋದು ಲೆಕ್ಕ ಹಾಕೊಂಡು ನೀವು ಚಿನ್ನನ ಖರೀದಿ ಮಾಡಬೇಕಾ ಬೇಡವಾ ಅನ್ನೋದನ್ನ ನೀವು ಡಿಸೈಡ್ ಮಾಡ್ಕೋಬೋದು. ಇದರ ಜೊತೆಗೆ ಇವತ್ತು ಬೆಳ್ಳಿಯ ದರ 171 ರೂಪಾಯಿ ಇದೆ. 172 ರೂಪಾಯಲ್ಲಿ ಇದ್ದಿದ್ದಂಥ ಬೆಳ್ಳಿ 1 ರೂಪಾಯಿ ಕಮ್ಮಿಯಾಗಿ 171 ರುಪೀಸ್ 1 ಗ್ರಾಮಿನ ಬೆಳ್ಳಿ ಆಗುತ್ತೆ. 1,71,000 ರೂಪಾಯಿ 1 kg ಬೆಳ್ಳಿ ದರ ಆಗುತ್ತೆ. GST ಮೇಕಿಂಗ್ ಎಲ್ಲ ಸೇರಿದ್ರೆ 1,80,000 ತನಕ ಹೋಗುವಂಥ ಚಾನ್ಸಸ್ಗಳಿದ್ದಾವೆ ನಿಮಗೆ. ಸೊ ಚಿನ್ನ ಮತ್ತು ಬೆಳ್ಳಿ ಎರಡೂ ಕಮ್ಮಿ ಆದರೂ ನೆಕ್ಸ್ಟ್ ಡೇ ಇಳಿಕೆ ಆಗುತ್ತೆ, ಇಳಿಕೆ ಆದರೆ ಮತ್ತೆ ನೆಕ್ಸ್ಟ್ ಡೇ ಜಾಸ್ತಿ ಆಗುತ್ತೆ. ಇದು ಒಂಥರ ಹೇಳೋಕ್ಕಾಗಲ್ಲ, ಒಂಥರ ಹಿಂಗೆ ಹೋಗ್ತಾ ಇದೆ ಗ್ರಾಫು. ಎನಿ ಟೈಮ್ ಏನು ಬೇಕಾದರೂ ಆಗಬಹುದು ಚಿನ್ನ ಮತ್ತು ಬೆಳ್ಳಿ. ಸ್ಟಾಕ್ ಮಾರ್ಕೆಟ್ ಆ್ಯಂಡ್ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ಗಳಾಗಿರ್ಬೋದು, ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು, ಪ್ರತಿಯೊಂದು ಇದ್ರ ಮೇಲೆ ಪ್ರಭಾವ ಬೀಳೋದ್ರಿಂದ ಇಷ್ಟೊಂದು ಎಫೆಕ್ಟ್ ಆಗ್ತಾ ಇರೋದು. ಸೊ ಇದು ಇವತ್ತಿನ ಒಂದು ಚಿನ್ನ ಮತ್ತು ಬೆಳ್ಳಿಯ ಬಗ್ಗೆ ವರದಿ. ನಾಳೆ ಸಿಗೋಣ ಇನ್ನೊಂದಷ್ಟು ವಿಡಿಯೋ ಒಂದಿಗೆ. ನಮಸ್ಕಾರ.